जगदीशाय गुणराशये हृद्याय शुद्धविद्याय मध्वाय च नमो नमः। तपो विद्या विरक्त्यादि सद्गुणं घागरानहं वादिराजगुरून् वन्दे हयग्रीवदयाश्रयान्। ಶ್ರೀಗುರುಭ್ಯೋ ನಮಃ. ನಮ್ಮ ಬದುಕು ಧರ್ಮ ಮೂಲವಾಗಿರಬೇಕು. 4 ವಿಧದ ಪುರುಷಾರ್ಥಗಳುಂಟು: ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ನಮ್ಮ ಬದುಕಿನ ಸಾರ್ಥಕತೆಯಲ್ಲಿ ಹೇಳಿದರೆ ಈ 4 ಪುರುಷಾರ್ಥಗಳನ್ನು ಸಾಧನೆ ಮಾಡುವಲ್ಲಿ ನಮ್ಮ ಬದುಕಿನ ಸಾರ್ಥಕತೆ ಅಡಿಯಿರಬೇಕು. ಮಾಡುವ ಕೆಲಸಗಳೆಲ್ಲವೂ ಕೂಡ ಧರ್ಮ ಮೂಲವಾಗಿರಬೇಕು. ಇನ್ನು ಅರ್ಥ, ಅದು ಧರ್ಮವನ್ನು ಆಚರಿಸಲಿಕ್ಕೋಸ್ಕರ ಇರಬೇಕು, ಅದು ದೈವಿ ಸಂಪತ್ತಾಗಿರಬೇಕು. ಕಾಮ ಅಂತ ಹೇಳಿದ್ರೆ ಸತ್ಕಾಮನೆಗಳಿರಬೇಕು. ಇಷ್ಟಿದ್ದಾಗ ಮಾತ್ರ ನಮಗೆ ಮೋಕ್ಷ ಸಾಧನೆ ಆಗಲಿಕ್ಕೆ ಸಾಧ್ಯ ಅಂತ. ಹಾಗಾಗಿ ಈ ಧರ್ಮದ ಸಾಧನೆ ಹೇಗಿರಬೇಕು ಅಂದರೆ ಅದು ಸಾತ್ವಿಕವಾಗಿರಬೇಕು ಅಂತ ಹೇಳಿ ಧರ್ಮ ಮೂಲಕವಾಗಿ ನಾವು ನಮ್ಮ ಬದುಕನ್ನು ಸಾಗಿಸಬೇಕು. ಅದು ಯಾವುದೇ ಕೆಲಸವನ್ನು ಇರಲಿ, ನೀವು ಪ್ರಾಮಾಣಿಕವಾದ ಬದುಕನ್ನು ಅನುಸರಿಸಿಕೊಂಡು ಹೋದರೆ ಅದುವೇ ದೊಡ್ಡ ತಪಸ್ಸು ಅಂತ ಹೇಳ್ತಾರೆ. ತಪಸ್ಸು ಅಂತ ಹೇಳಿದರೆ ನೀವು ಎಲ್ಲವನ್ನು ಪರಿತ್ಯಾಗ ಮಾಡಿ ಕಾಡಲ್ಲಿ ಕುಳಿತುಕೊಂಡು ಕಣ್ಣು ಮುಚ್ಚಿ ಕುಳಿತುಕೊಂಡ್ರೆ ತಪಸ್ಸು ಅಂತ ಅನಿಸಿಕೊಳ್ಳುವುದಿಲ್ಲ. ನೀವು ಇರುವ ಸಂಸಾರದಲ್ಲಿಯೇ ಪ್ರಾಮಾಣಿಕವಾದ ಬದುಕನ್ನು ಅನುಸರಿಸಿಕೊಂಡು ಹೋದರೆ ಅದೇ ನಿಜವಾದ ತಪಸ್ಸು ಅಂತ ಹೇಳ್ತಾರೆ. ಒಬ್ಬ ಕೌಶಿಕ ಬ್ರಾಹ್ಮಣ ಅಂತ ಒಬ್ಬ ಇದ್ದ. ಅವನು ಭಾರಿ ತಪಸ್ವಿ, ಭಾರಿ ಮಂತ್ರಗಳನ್ನು ಸಿದ್ಧಿಸಿಕೊಂಡು ಒಳ್ಳೆಯ ಮಂತ್ರ ಸಿದ್ಧಿ ಇತ್ತವನಿಗೆ, ಎಲ್ಲ ವೇದ ಮಂತ್ರಗಳ ಸಿದ್ಧಿ ಇತ್ತವನಿಗೆ. ಒಂದು ಬಾರಿ ಅವನು ಒಂದು ಮರದ ಬುಡದಲ್ಲಿ ಕುಳಿತುಕೊಂಡಿದ್ದಾಗ ಸುಮ್ಮನೆ ಯೋಚನೆ ಮಾಡ್ಕೊಂಡು ಕುಳಿತುಕೊಂಡಿದ್ದ. ಒಂದು ಪಕ್ಷಿ, ಒಂದು ಪಾರಿವಾಳ ಪಕ್ಷಿ ಅವನ ತಲೆಯ ಮೇಲೆ ಹಿಕ್ಕಿ ಹಾಕಿತು. ಹಿಕ್ಕಿ ಹಾಕಿದ್ದು ಇವನಿಗೆ ಅವಮಾನ ಆಯಿತು. ಒಂದು ಹಕ್ಕಿ ನನ್ನ ತಲೆ ಮೇಲೆ ಹಿಕ್ಕಿ ಹಾಕಿತಲ್ಲ ಅಂತ. ಮೊದಲೇ ಅವನಿಗೆ ಒಂದು ಭಾರಿ ಅಹಂಕಾರ, ನಾನೊಬ್ಬ ಮಂತ್ರಸಿದ್ಧಿ ಉಳ್ಳಂತಹ ವ್ಯಕ್ತಿ ಅಂತ. ಒಂದು ಪಕ್ಷಿ ಹಿಕ್ಕಿ ಹಾಕಿತು. ಹಿಕ್ಕಿ ಹಾಕಿದ ತಕ್ಷಣ ಅವನು ಆ ಪಕ್ಷಿಯನ್ನು ಕಣ್ದಿಟ್ಟಿಸಿ ನೋಡಿದ. ಯಾವುದೋ ಒಂದು ಮಂತ್ರವನ್ನಂದ. ಆ ಮಂತ್ರದ ಪರಿಣಾಮವಾಗಿ ಹಕ್ಕಿ ಸುಟ್ಟು ಹೋಯಿತು. ಸುಟ್ಟು ಅದು ಕೆಳಕ್ಕೆ ಬಿತ್ತು. ಅವನಿಗೆ ಒಂದು ಮನಸ್ಸಿನಲ್ಲಿ ಒಂದು ಬಾರಿಗೆ ಸ್ವಲ್ಪ ಹೆಮ್ಮೆ ಅನಿಸಿತು. ನನ್ನ ಮಂತ್ರಶಕ್ತಿಯಿಂದ ಒಂದು ಹಕ್ಕಿ ಸತ್ತು ಹೋಯ್ತು ಅಂತ ಒಂದು ಬದಿಯಲ್ಲಿ. ಇನ್ನೊಂದು ಪಶ್ಚಾತ್ತಾಪ ಆಯ್ತು ಅವನಿಗೆ, ಅಯ್ಯೋ ನನ್ನಿಂದಾಗಿ ಒಂದು ಪಕ್ಷಿ ಸತ್ತು ಹೋಯ್ತಲ್ಲ ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ಅವನಿಗೆ ಹಸಿವೆ ಆಯಿತು ಅಂತ ಅನಿಸಿತು. ಇಲ್ಲಿ ಭಿಕ್ಷೆ ಬೇಡಲಿಕ್ಕೆ ಹೋಗೋಣ ಅಂತ ಹೇಳಿ ಆ ಕಾಡಿಗೆ ಸ್ವಲ್ಪ ಹೊರಕ್ಕೆ ಬಂದು ಊರಿಗೆ ಪ್ರವೇಶ ಮಾಡ್ತಾನೆ. ಊರಿಗೆ ಹೋದಾಗ ಬ್ರಾಹ್ಮಣನ ಮನೆ, ಗೃಹಸ್ಥನ ಮನೆ, ಅಲ್ಲಿ ಹೋಗಿ ಭಿಕ್ಷಾಂದೇಹಿ ಭಿಕ್ಷೆ